ನನ್ನ ಚಾನೆಲ್ಗೆ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿಕ್ಕ ಕಥೆ. ಒಂದು ಕಾಡಿನಲ್ಲಿ ಒಂದು ಆನೆ, ಒಂದು ಇಲಿ ಇದ್ದವು. ಆನೆಯು ಉತ್ಸಾಹದಿಂದ ಕಾಡಿನಲ್ಲೆಲ್ಲ ತಿರುಗಾಡುತ್ತಿತ್ತು. ಅಷ್ಟು ದೊಡ್ಡ ಆನೆಯ ಆಕಾರವನ್ನು ನೋಡಿದರೆ ಇಲಿಗೆ ಆಶ್ಚರ್ಯವಾಗುತ್ತಿತ್ತು. ಒಂದು ದಿನ ಇಲಿ ಆನೆಯ ಬಳಿ ಹೋಗಿ, ಆನೆಯೇ, ಆನೆಯೇ, ನನಗೆ ನಿನ್ನೊಂದಿಗೆ ಸ್ನೇಹ ಮಾಡಬೇಕೆಂದಿದೆ ಎಂದು ಹೇಳಿತು. ಆ ಮಾತಿಗೆ ಆನೆಗೆ ಬಹಳ ಕೋಪ ಬಂದಿತು. ಛೀ, ಛೀ, ನನ್ನ ಕಾಲಿನಲ್ಲಿ ಮುಳ್ಳು ಏನೂ ಇಲ್ಲ. ನಿನಗೆ ನನ್ನೊಂದಿಗೆ ಸ್ನೇಹ ಬೇಕಾ? ಹೋಗು ಅಲ್ಲಿಂದ ಎಂದು ಗದರಿಸಿತು. ಅದರಿಂದ ಇಲಿಗೆ ಸಿಟ್ಟು ಬಂದಿತು. ನಾನು ನಿನ್ನೊಂದಿಗೆ ಏಕೆ ಸ್ನೇಹ ಮಾಡಬಾರದು? ನೀನು ಕಪ್ಪಾಗಿದ್ದೀಯ, ನಾನು ಕಪ್ಪಾಗಿದ್ದೇನೆ. ನಿನಗೆ ಬಾಲವಿದೆ, ನಿನಗೆ ಕಣ್ಣು ಕಿವಿಗಳಿವೆ, ನನಗೂ ಕಣ್ಣು ಕಿವಿಗಳಿವೆ. ಇಬ್ಬರಿಗೂ ವ್ಯತ್ಯಾಸವೇನಿದೆ ಎಂದು ಇಲಿ ಆನೆ ಕೇಳಿತು. ನಾನು ನಿನ್ನಿಗಿಂತ ಎಷ್ಟೋ ಲಕ್ಷ ಪಟ್ಟು ದೊಡ್ಡವನಿದ್ದೇನೆ. ನಿನ್ನಂತಹ ಅಲ್ಪಜೀವಿಯೊಂದಿಗೆ ನಾನು ಸ್ನೇಹ ಮಾಡುವುದಿಲ್ಲ ಎಂದು ಆನೆ ಹೊರಟು ಹೋಯಿತು. ಆದರೂ ಇಲಿ ಮಾತ್ರ ಬಿಡದೆ ಆನೆಯಿದ್ದ ಕಡೆಯಲ್ಲೇ ತಿರುಗಾಡುತ್ತಿತ್ತು. ಒಂದು ದಿನ ಕಾಡಿನಲ್ಲಿ ಆನೆಗಳನ್ನು ಹಿಡಿಯುವವರು ಬಂದು ದೊಡ್ಡ ಬಲೆ ಹಾಕಿ ಆನೆಯನ್ನು ಹಿಡಿದರು. ರಾತ್ರೋರಾತ್ರಿ ರಹಸ್ಯವಾಗಿ ಬಂದು ಆನೆಯನ್ನು ತೆಗೆದುಕೊಂಡು ಹೋಗೋಣ ಎಂದುಕೊಂಡು ಅವರು ಹೊರಟು ಹೋದರು. ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡ ಆನೆ ಜೋರಾಗಿ ಅಳುತ್ತಿರಲು ಇಲಿ ಬಂದು, ಅಯ್ಯೋ, ಅಳಬೇಡ. ನಾನು ನನ್ನ ಸ್ನೇಹಿತರನ್ನು ಕರೆದುಕೊಂಡು ಬಂದು ನಿನಗೆ ಬಂಧನದಿಂದ ಮುಕ್ತಿ ಕೊಡಿಸುತ್ತೇನೆ ಎಂದು ಹೇಳಿ ಇನ್ನೂ ಬಹಳಷ್ಟು ಇಲಿಗಳನ್ನು ಕರೆದುಕೊಂಡು ಬಂದಿತು. ಅವೆಲ್ಲ ಸೇರಿ ಬಲೆಯನ್ನೆಲ್ಲ ಕತ್ತರಿಸಿ ಆನೆಯನ್ನು ಬಿಡಿಸಿದವು. ಅವೆಲ್ಲ ಸೇರಿ ಬೇರೆ ಕಡೆಗೆ ಓಡಿಹೋದವು. ಅಂದಿನಿಂದ ಆನೆಯು ಇಲಿಯೊಂದಿಗೆ ಸ್ನೇಹದಿಂದಿದ್ದು ಅದನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಖುಷಿಯಿಂದ ಕಾಡಿನಲ್ಲೆಲ್ಲ ತಿರುಗಾಡುತ್ತಿತ್ತು. ಬೇಟೆಗಾರರು ಆನೆಯನ್ನು ಹಿಡಿದಪ್ಪೋಳೆಲ್ಲ ಇಲಿಯು ಬಲೆಯ ಹಗ್ಗಗಳನ್ನು ಕತ್ತರಿಸಿ ಆನೆಯನ್ನು ರಕ್ಷಿಸುತ್ತಿತ್ತು.